ನಮಸ್ಕಾರಗಳು. ಭಾರತಾಂಬೆ ಮತ್ತು ಕನ್ನಡಾಂಬೆ ಜನತೆಗೆ ಹರ ಹರ ಮಹಾದೇವ್, ಜೈ ಗೋಮಾತೆ, ಜೈ ಪ್ರಕೃತಿ ಮಾತೆ. ಸುಮಾರು ಬೀದರ್ನಿಂದ 3 ಕಿಲೋಮೀಟರ್ ಚಿದ್ರಿಯಲ್ಲಿ, ಯಾವುದೇ ಏರಿಯಾದು ಚಿದ್ರಿ ಗ್ರಾಮದಲ್ಲಿ ಮನೆಯಲ್ಲಿ ಕೆರೆ ಯಾವ್ದು ಹಾವು ಇದೆ ಗೊತ್ತಿಲ್ಲ, ಕೆರೆ ಹಾವು ಅಂತೇಳಿ ಕಾಣಿಸದ. ಬಟ್ ಯಾವ ಹಾವು ಅಂತೇಳಿ ನೋಡು. ನೋಡಬೇಕು ಯಾವತ್ತ ಇದು ಡ್ರೆಸ್ಸಿಂಗ್ ಟೇಬಲ್ ಹಿಂದೆ ಕಾಣತ್ತದ. ಸರ್ ಅದೊಂದು ಗ್ಲಾಸ್ ತೆಗೀರಿ, ಅದು ಗ್ಲಾಸ್ ಇಲ್ಲ. ಡ್ರೆಸ್ಸಿಂಗ್ ಟೇಬಲ್ ಹಿಂದೆ ಕೆರೆ ಹಾವು ತೆಗಿಲಿಕ್ಕ ತೆಗಿ ಅಂತೀರಿ ಸರ್. ಭಾಳ ಹೋಗ್ಯದ ಡಬ್ಬಿದಾಗ ವಾಸನೆ ಆಗ್ತದ. ಅದು ಮಾರಿಲ್ರಿ ಸರ್. ಕೆರೆ ಹಾವು ಇದರಲ್ಲಿ ಯಾವುದೇ ರೀತಿಯಾಗಿ ವಿಷಯ ಇರಲ್ಲ. ಒಂದು ಖಾಲಿ ಜಾಗದಾಗ ಹೋಗಿ ಯಾರು ಭಯ ಪಡ್ಬೇಡ್ರಿ. ಶಾಂತ್ ಸ್ವಲ್ಪ ಶಾಂತ್ ಕೊಡ್ರಿ. ಮಾತು ಯಾರು ಆಡ್ಬೇಡ್ರಿ, ಶಾಂತ ಆಗ್ರಿ. ಮಾತು ಭಾಳ ಅಷ್ಟದ, ಟೈಮ್ ಭಾಳ ಅಷ್ಟದ. ನಾಲೆಜ್ ತಗೋರಿ, ಆವಿಡೆ ದೊಡ್ಡ ಮಾತಿಲ್ಲ. ಇದಕ್ಕೆ ಕನ್ನಡದಲ್ಲಿ ಕೆರೆ ಹಾವು ಅಂತಾರೆ, ಇಂಗ್ಲೀಷ್ ಒಳಗ ರ್ಯಾಟ್ ಸ್ನೇಕ್ ಅಂತಾರೆ, ಮತ್ತು ಹಿಂದಿ ಒಳಗ ಗೋಡ ಪಚಾಡ್ ಅಂತಾರೆ, ಮರಾಠಿ ಒಳಗೆ ಏನಂತಾರೆ ಧಾಮಿಣ ಅಂತೇಳಿ ಕರೀತಾರೆ. ಧಾಮಿಣ ಅಂತೇಳಿ ಕನ್ನಡದಾಗ ಎಲ್ಲ ಧಾಮಿಣ ಅಂತ ಹೇಳ್ತಾರೆ. ಯಾಕಂತಂದ್ರೆ ಮಹಾರಾಷ್ಟ್ರ ಸಮೀಪ ಅದ, ಬಾರ್ಡರ್ ಇದ್ದ ಸಲ ಎಲ್ಲರೂ ಧಾಮಿಣ ಅಂತ ನೋಡಿದ್ರು. ಇದ್ರಾಗ ಯಾವುದೇ ರೀತಿಯಾಗಿ ವಿಷಯ ಇರಲ್ಲ ಮತ್ತು ಮನುಷ್ಯನಿಗೆ ಯಾವುದೇ ರೀತಿ ಜೀವಕ್ಕೆ ಹಾನಿ ಇಲ್ಲ. ಇದಕ್ಕೆ ಕಚ್ಚಿದ್ರೂ ನಿಮ್ಗೆ ಯಾವುದೇ ರೀತಿ ಹಾನಿ ಇಲ್ಲ. ಯಾವಾಗ ಸಾಯ್ತೀರಿ ಅಂತಂದ್ರೆ ನಿಮ್ದು ಅಕ್ಕಪಕ್ಕ ಜನ ನಿಮ್ಗೆ ಎದಿ ಹೊಡ್ಸಿ ಕೊಲ್ತಾರೆ. ಏನಂತಾರೆ ಹಾವು ಕಡ್ದಾಗ ಬೇವಿನ ಎಲೆ ತಿನ್ನು, ಖಾರ ತಿನ್ನು, ಉಪ್ಪು ತಿನ್ನು ಅಂತೇಳಿ ತಲೆ ಏನು ಓಡಿಸ್ಬೇಕಂತ ಅದು ಯಾರು ಹೇಳಲ್ಲ. ಬರೀ ಕಮ್ಜೋರ್ ಮಾಡೋದು ಅಷ್ಟೇ ಗೊತ್ತು ನಿಮ್ಗೆ. ಈಗ ನಾವು ನಿಮ್ಗೆ ಜಗಳ ಹಚ್ಚಿದಾಗ ನಾವು ನಿಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಇಲ್ಲ ಕಚ್ಚಿದ್ರು ಏನು ಹಾನಿ ಇಲ್ಲ. ಈ ಹಾವು ಕಚ್ಚಿದ್ರೆ ನಿಮ್ಗೆ ಯಾವುದೇ ರೀತಿ ಹಾನಿ ಇಲ್ಲ. ಬಟ್ ಇದು ನೀವು ಏನ ನೋಡ್ರಿ. ಬಟ್ ನೀವೇನಂದ್ರಿ ಅಕ್ಕಪಕ್ಕ ನೀವು ಮ್ಯಾಲ ನೋಡ್ರಿ, ಅಲ್ಲಿ ಕೈ ಹಾಸಿ ಯಾವಾಗಲೂ ಈ ಥರ ಕೆಲಸ ಮಾಡಕ್ ಹೋಗ್ಬೇಡಿ. ಒಂದು ಹಾವು ಹೊಡಿತೀರಿ, ನೆಕ್ಸ್ಟ್ ಟೈಮ್ ಮತ್ತೆ ಹಾವು ಬರ್ತದೆ. ಇಲ್ಲ ಯಾಕೆ ಬರ್ತದೆ ಕಾರಣ ಗೊತ್ತಾ? ಒಂದು ಬಾಡಿದ ಫೆರೋಮೋನ್ ಅಂತೇಳಿ ಕೆಮಿಕಲ್ ಬಿಡುಗಡೆ ಆಯ್ತು. ಆ ಕೆಮಿಕಲ್ ಬಿಟ್ಟಾಗ ಏನದ ಅದು ಸ್ಮೆಲ್ ಅಲ್ಲೇ ಇರುತ್ತೆ. ಎಲ್ಲ ವಾಶ್ ಮಾಡ್ತೀರಿ, ಅದು ವಾಶ್ ಮಾಡಿದಾಗಿಂದ ಅದ್ರ ಸ್ಮೆಲ್ ಮತ್ತೊಂದು ಹಾವು. ಇದು ತಪ್ಪು ಕೆಲಸ ಮಾಡಕ್ ಹೋಗ್ಬಾರ್ದು. ಈ ಹಾವಿನಿಂದ ಏನದ ಈ ಹಾವಿನಿಂದ ಏನದ ಅಂತಂದ್ರೆ ಭಾಳಷ್ಟು ಉಪಯೋಗ ಅದ. ರೈತನಿಗರ ಸಾಕಷ್ಟು ಉಪಯೋಗ ಅದ. ಇದು ಹಾವಿಗೆ ಏನದ ರೈತನ ಮಿತ್ರ ಅಂತೇಳಿ ಕರೀತಾರೆ. ರೈತನ ಮಿತ್ರ ಯಾಕಂತಂದ್ರೆ ಈಗ ಹೊಲ್ದಾಗ ಏನು ಬೀಜ ಬಿತ್ತನೆ ಮಾಡ್ತೀವಿಲ್ಲ, ಆ ಬಿತ್ತನೆ ಮಾಡಿದ ಇಲ್ಲಿ ಏನು ಮಾಡ್ತದೆ ಅಗದಿ ಪೂರ ಬೀಜ ತಿಂದು ಬೆಳೆ ಎಲ್ಲ ಸರ್ವನಾಶ ಮಾಡ್ತದೆ. ಆ ಬೆಳೆ ಹಾಳಾಗಬಾರ್ದು ಅಂತ ಹೇಳಿ ಇದು ಹಾವಿನ ಸೃಷ್ಟಿ ಏನು ಮಾಡಿದ್ದು, ರಚನೆ ಮಾಡಿ ಇದು ಹೊಲ್ದಾಗ ಬಿಟ್ಟಿದ್ದು. ಈ ಹಾವು ಏನು ಮಾಡ್ತದ, ತನ್ನ ಇಲ್ಲಿನ ತಿಂತದ, ತನ್ನ ಹೊಟ್ಟಿನೂ ತುಂಬಿಸ್ಕೋತೀವಿ. ಅದೇ ಇಲಿ ಬಂದಿನ ಕಡೆಗೆ ಬಂದು ಮೇನ್ ಮನೆಗೆ ಬರೋ ಕಾರಣನೇ ಇಲ್ಲಿ. ಮೇನ್ ಸ್ವಚ್ಛತೆ ಕಾಪಾಡೋದು ಭಾಳ ಮುಖ್ಯ ಅದ ನೋಡ್ರಿ. ಈ ತರ ಬಿರಿಯಾನಿ ಪ್ಯಾಕೆಟ್ ತಂದು ಬಿಟ್ಟದು, ಮತ್ತು ಆಲೂದು ಏನೇ ಒಂದು ಐಟಮ್ ತಿನ್ನ, ಯಾವುದೇ ಒಂದು ಆಲೂದು ತಿನ್ನೋ ಐಟಮ್ ಇರಲಿ, ಯಾವುದೇ ಚೀಸ್ ಆಗಲಿ ಊಟ, ಆ ಚೀಸ್ ಯಾವುದು ಕಸ ಬಿಡ್ಲಕ್ಕೆ ಹೋಗ್ಬೇಡಿ. ಎಷ್ಟು ಸ್ವಚ್ಛತೆ ಕಾಪಾಡ್ತಿರಲ್ಲ ಅಷ್ಟು ಬೆನಿಫಿಟ್. ಯಾವುದೇ ರೀತಿಯಾಗಿ ಯಾವುದೇ ಹಾವಿಗೆ ಹೊಡೆಯೋದಾಗಲಿ, ಹಿಂಸೆ ಮಾಡೋದಾಗಲಿ ಒಂದ್ ವೇಳೆ ಮಾಡಿದ್ರೆ ಅಂದ್ರೆ ಕಾನೂನು ವಿರುದ್ಧದ. 1972 ಪ್ರಕಾರ ಹಾವಿಗೆ ಹಿಂಸೆ ಕೊಲ್ಲೋದು ಮಾಡಿದ್ರೆ 7 ವರ್ಷ ಜೈಲ್ ಶಿಕ್ಷೆ ಅದ. ಹಾಸ್ಪಿಟಲ್ ಹೋಗ್ಬೇಕು. ನಮ್ಮಂತಾರೆ ಅದಕ್ಕಿಂತ ನಾವು ಸಂರಕ್ಷಣೆ ಮಾಡ್ತೀವಿ, ನಿಮ್ ಜೀವನ ಅಂತ ಹೇಳ್ತಿಲ್ಲ. ಈಗ ಜಾಗೃತಿ ಆಗ್ಲತ್ತರ, ಜಾಗೃತಿ ಮಾಡ್ಲತ್ತಿಲ್ಲ. ಈಗ ಮುಂದೆ ಏನದ ಬಂತಂದ್ರೆ ಕೇರ್ಫುಲ್ ಆಗಿ. ಈಗ ಮುಂದೆ ಹಾವು ಬಂದ್ರೆ ಬಿ ಏನ ಸೀದಾ ಫೋನ್ ಮಾಡ್ರಿ, ಮುಂದಿನ ಏನಾರ ನಾವು ಹೇಳ್ತೀವಿ. ನಿಮಗೆ ಹಾವು ಕಡ್ದ್ರೆ ಬಿ ನಾವು ಬಚಾವ್ ಮಾಡ್ತೀವಿ. ನೀವು ಹುಚ್ಚುಚ್ಚು ಮಾಡಿ ಅಲ್ಲಿ ಇಂಥ ನೆಗೆಟಿವ್ ಮಾತಾಡ್ಬಿಡ್ತೇವೆ ಒಬ್ಬ ಸೆಂಟ್ರನ. ಅದ್ರ ಬಗ್ಗೆ ಗೊತ್ತಿಲ್ಲದೇನೆ ಮಾತಾಡಬೇಡ್ರಿ. ರೈಟ್? ಹಾಂ, ಇಲ್ಲ ಹಂಗೆ ಇರ್ತದೆ.
ತಿಂತಾರೆ ನೀವು ತಿಂತೀರಾ ಹೋಗ್ರಿ ಮತ್ತೆ ಸಬ್ರೆ ಎಷ್ಟು ಕೊಡು ಅಂತ ಮ್ಯಾಗ ಹೋಗಿನೇ ಬಂದಕ್ಕ ಖಿಡ್ಕಿ ಬಂದ ಅಲ್ಲ ಮತ್ತೆ ಇವನ್ ಹಿಡ್ಕೊಡ್ಕೊಳ್ಳಿ ಧಾನ್ಯದ